ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇನ್ನು ಹಾಗೆ ಇವತ್ತು ಬಂದು ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನದ ವ್ಲಾಗ್ ಆಗಿರುತ್ತೆ. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗು. ನಾನು ಬಿಸಿನೀರು ಕಾಯಿಸೋಣ ಅಂತ ಹೇಳ್ಬಿಟ್ಟು ಕೆಟಲ್ ತೊಗೊಂಡ್ರೆ ಅದು ಮೇಲ್ಗಡೆ ಲಾಕೆ ಕಟ್ಟಾಗಿಬಿಟ್ಟು ಕ್ಯಾಬ್ದು ಓಪನ್ ಆಗೋಯಿತು. ಇನ್ನು ಈ ಥರ ಕೆಲಸಗಳೆಲ್ಲ ಆದಾಗ ನಮ್ಮ ಮನೆಯಲ್ಲಿ ಸಂತು ಅವರೇ ಸ್ವಲ್ಪ ಎಲ್ಲ ರಿಪೇರಿಗಳನ್ನ ಮಾಡ್ತಾರೆ. ಹಾಗಾಗಿ ಅವರು ಏನೋ ಅದು ಕಟ್ಟಾಗೋಗಿದ್ದರಿಂದ ಸ್ಕ್ರೂ ಏನೋ ಬಿಸಿ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ ಇರುತ್ತೆ ಅಂತ ಅಂದ್ಬಿಟ್ಟು. ಆದರೂ ಅದು ಕಿತ್ತೋಯ್ತು. ಅಂದರೆ ಈ ಕೆಟಲ್ ತುಂಬ ಹಳೇದು, ಆಲ್ಮೋಸ್ಟ್ ಒಂದು 6-7 ವರ್ಷ ಆಗಿದೆ ಕೆಟಲ್ ತೊಗೊಂಡು. ಅದು ನಾವು ತೊಗೊಂಡಿದ್ದು ಅಲ್ಲ, ಎಂತಕ್ಕೋ ಫ್ರೀ ಬಂದಿದ್ದು. ಸೊ ಹಾಗಾಗಿ ನಾವು ಜಾಸ್ತಿ ಮೊದಲು ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಕೊರೋನಾ ಬಂದಾಗಿಂದ ಬಿಸಿನೀರೆಲ್ಲ ಕುಡಿಯೋದ್ರಿಂದ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ನಡುವೆ ಅಂತೂ ಸಂತೂರ್ಗೆ ಹುಷಾರಿಲ್ಲದೆ ಇದ್ದಾಗಿಂದ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಬಿಸಿನೀರು, ಬ್ಲ್ಯಾಕ್ ಕಾಫಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಸರಿ ಅಂದ್ಬಿಟ್ಟು ಅದನ್ನು ಮಾಡಿಕೊಟ್ರು. ಸರಿ ನೋಡೋಣ ಅಂತ ಅಲ್ಲಿಟ್ಲೆ. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಬ್ರೇಕ್ಫಾಸ್ಟ್ ಟೈಮು ಆಯ್ತಲ್ಲ, ನನ್ನ ಮಗುಗೆ ಮಾಡಿ ಕಳಿಸಿದ್ದೆ. ಇನ್ನು ನಾವೆಲ್ಲ ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, 10 o'clock ಆಗುತ್ತೆ. ಅವ್ನಿಗಾದರೆ 8 o'clock ಮಾಡಿರ್ತೀನಿ. ನಾವು ತಿನ್ನೋ ಅಷ್ಟೊತ್ತಿಗೆ ಲೇಟಲ್ಲ. ಸೊ ಹಾಗಾಗಿ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಅವನಿಗೆ ಮಾತ್ರ ಚಪಾತಿ ಒತ್ತು ಕೊಟ್ಟಿರ್ತೀನಿ. ಇನ್ನು ಆಮೇಲೆ ನಾವು ತಿನ್ನೋ ಟೈಮ್ಗೆ ನಾವು ಒತ್ಕೊತೀವಿ ಅಷ್ಟೇ. ಇನ್ನು ಅವತ್ತೂ ಸಹ ಚಪಾತಿ ಹಾಗಲಕಾಯಿ ಪಲ್ಯ. ನಮ್ಮ ಸದ್ದೋರು ತಿನ್ನೋದೇ ಇಲ್ಲ ಹಾಗಲಕಾಯಿನ. ಇವಾಗ ಸ್ವಲ್ಪ ಬೈದು ಒಳ್ಳೇದು ತಿನ್ನಿ, ಹಾಗಲಕಾಯಿ ಕಹಿ ಇರಲ್ಲ ನಾವು ಮಾಡೋ ಪಲ್ಯ ಅಂತ ಹೇಳ್ಬಿಟ್ಟು. ಅದೇ ನಮ್ಗೆ ತುಂಬ ಇಷ್ಟ ಆಗುತ್ತೆ. ನಮಗೆಲ್ಲ ಕಹಿ ಅಂತ ಏನು ಅನಿಸಲ್ಲ. ಇವ್ರು ಕಹಿ ಅಂತಾರೆ, ತಿಂದೇ ಇಲ್ಲ ಅದಕ್ಕೂ ಮೊದಲೇ ಕಹಿ ಅಂತಾರೆ. ಹಾಗಾಗಿ ತಿಂತಾ ಇರಲಿಲ್ಲ. ಇವಾಗ ಈ ಸತಿ ಅವರೇ ತರಕಾರಿ ತರಕ್ಕೆ ಹೋದಾಗ ಅವರೇ ತಂದಿದ್ದಾರೆ, ನಾನು ಏನು ಹೇಳಿರಲಿಲ್ಲ. ಅವರೇ ತೊಗೊಬಂದಿದ್ದಾರೆ ಹಾಗಲಕಾಯಿ. ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ದು ನೋಡಿಬಿಟ್ಟು. ಹಾಗೆ ಚೆನ್ನಾಗಿತ್ತು ಪಲ್ಯನೂ ಸಹ. ಇನ್ನು ನಮ್ಮ ಪಾಪುನೂ ಸಹ ಎದ್ಲಲ್ಲ. ಅವಳು ಏನು ಹಾಗಲಕಾಯಿ ತಿಂದಿಲ್ಲ, ಬರೀ ಚಪಾತಿಲಿ ತಿಂದಳು. ಗೊಜ್ಜು ಥರ ಇರುತ್ತಲ್ಲ ಅದರಲ್ಲಿ ತಿಂದಳು, ಹಾಗಲಕಾಯಿ ತಿಂದಿಲ್ಲ ಅವಳು. ಅವಳಿಗೂ ಇನ್ನೂ ಸ್ವಲ್ಪ ದಿನ ಹೋಗಬೇಕು. ನನ್ನ ಮಗನೂ ಹಾಗೆ ತಿಂದ, ಅವನು ಪಲ್ಯ ತಿನ್ನಲಿಲ್ಲ, ಬರೀ ಗೊಜ್ಜಲ್ಲಿ ಮಾತ್ರ ತಿಂದ. ಇನ್ನು ನಾನು ಸಹ ನಮಗೆ ಅಂತ ಚಪಾತಿನೆಲ್ಲ ಒತ್ಕೊಂಡು ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ಅಂತ ಹಾಕ್ಕೊಂಡ್ವಿ. ಇನ್ನು ನಮ್ಮ ಪಾಪು ತಿನ್ನಿಸಿದ್ದೆ ಅವಳಿಗೆ. ಇನ್ನು ಅವಳು ನಾವು ತಿನ್ನಬೇಕಾದ್ರೆ ಮತ್ತೆ ನನಗೂ ಒಂದು ಪ್ಲೇಟು ಅಂತ ಎತ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾಯಿದ್ಲು. ಇನ್ನು ನಾವು ಸಹ ಹಾಗೆ ಬ್ರೇಕ್ಫಾಸ್ಟ್ ಹಾಕ್ಕೊಂಡ್ವಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಅವಳು ನೋಡಿ ಕೂತ್ಕೋಬಾ ಅಂದ್ಬಿಟ್ಟು ಒಳ್ಳೆ ಜಾಗ ಬಿಟ್ಟು ಕೂರಿಸಿದ್ಲು. ಇನ್ನು ತಿನ್ನು ಅಂದ್ಬಿಟ್ಟು ಹಾಕ್ಕೊಟ್ರೆ ತಿಂದ್ಲು ಮೊದಲು. ಆಮೇಲೆ ಅಂತೆ ಪಲ್ಯ ನೋಡಿಬಿಟ್ಟು ತಿನ್ನಲಿಲ್ಲ, ಹೋಗಿ ನೀರು ಕುಡಿದ್ಬಿಟ್ಲು. ಅದನ್ನು ನೋಡಿಬಿಟ್ಟು ಒಂಥರ ಕಹಿ ಅನಿಸ್ತಲ್ಲ. ಅವಳು ಫಸ್ಟ್ ಟೈಮ್ ತಿಂತಾ ಇರೋದು ಆ್ಯಕ್ಚುಲಿ ಹಾಗಲಕಾಯಿ ಪಲ್ಯನ ನಮ್ಮ ಪಾಪು. ಅವಳು ಪಲ್ಯ ಮಾಮೂಲಿ ಬೇರೆ ಥರ ಅಂದ್ಬಿಟ್ಟು ಎತ್ಕೊಂಡು ತಿನ್ಲದ್ರ ಜೊತೆ. ಇನ್ನು ಹಾಗಲಕಾಯಿ ಪಲ್ಯ ಜೊತೆ ತಿನ್ನಲಿ ಅಂದ್ಬಿಟ್ಟು ನಾನು ಇವಾಗ ಹಾಕ್ಕೊಟ್ಟೆ ನಾವು ತಿನ್ನಬೇಕಾದ್ರೆ. ಆವಾಗ ನೋಡಿಬಿಟ್ಟು ಒಂದೊಂದು ತುತ್ತಿಗೂ ನೀರು ಕುಡಿತಾ ಇದ್ದಾಳೆ ಹಾಗಲಕಾಯಿ ತಿಂದು. ನನಗೆ ನೋಡ್ಬಿಟ್ಟು ನಗು ಬಂತು. ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ನೆಲ್ಲ ಮಾಡ್ಕೊಂಡ್ವಿ. ಇನ್ನು ಹಾಗೆ ನನ್ನ ಮಗಳು ಕೈ ಮೇಲೆ ವೈಟ್ ಮಚ್ಚೆ ಬರುತ್ತಲ್ಲ, ನಾನು ಅವಳಿಗೆ ಕೇಳ್ತಾ ಇದ್ದೆ, ಏನು ತೊಗೊತೀಯ ಮಚ್ಚೆ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು. ಅವಳು ಶಾಪಿಂಗ್ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವ್ರ ಡ್ಯಾಡಿನೂ ಕೇಳ್ತಾ ಇದ್ರು. ಇನ್ನು ಹಾಗೆ ಆಮೇಲೆ ನನ್ನ ತಮ್ಮ ಸಹ ಬಂದಿದ್ದ. ಅವನಿಗೂ ನಾಷ್ಟ ಕೊಟ್ಬಿಟ್ಟು ಸರಿ ಅಂತೇಳಿ ಹಾಗೆ ನಾವು ಆವಾಗ ತಾನೇ ಬ್ರೇಕ್ಫಾಸ್ಟ್ ತಿಂದಿದ್ವಲ್ಲ, ನಾವು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೆ. ಇನ್ನು ಅವನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ನಾವು ಸ್ವಲ್ಪ ಮಾತಾಡಿಕೊಂಡು ಕುಂತಿದ್ವಿ. ಇನ್ನು ಹಾಗೆ ನಮ್ಮ ತಾತಂಗೂ ಸಹ ಹುಷಾರಿಲ್ಲ ಅಂತ ಹೇಳ್ತಾಯಿದ್ರು. ಅವನಿಗೂ ಹೇಳಿ ಊರಿಗೆ ಹೋಗ್ಬಿಟ್ವಾ, ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವ್ನು ಕೆಲ್ಸಕ್ಕೆ ಹೋಗಿದ್ದ, ಇಲ್ಲ ನಮ್ಮ ಜೊತೆನೇ ಬರ್ತಿದ್ದ. ಅವನು ಕೆಲಸ ಇದೆ, ನೀವು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ನಾವು ಹೋಗಿ ಬಂದ್ವಿ. ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ವಿ ಹೋಗಿ ನೋಡ್ಕೊಂಬಾ ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ನಮ್ಮ ಪಾಪುನೂ ಸಹ ಅವನ ಜೊತೆ ಸ್ವಲ್ಪ ಹೊತ್ತಾಗೆ ಮಾತಾಡ್ಕೊಂಡು ಆಟ ಆಡಿಕೊಂಡು ಇದ್ಲು. ಇನ್ನು ಅವತ್ತು ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಇದು ನೆಕ್ಸ್ಟ್ ಡೇ ಊರಿಗೆ ಹೊರಟಿದ್ವಿ. ಇನ್ನು ನಮ್ಮ ಪಾಪು ಬಂದು ಮಂಜು ಅಕ್ಕ ಅವ್ರ ಜೊತೆ ಕಳ್ಳೆಕಾಯಿ ಪರಿಸೆಗೆ ಅಂತ ಹೊರಟಿದ್ಲು. ಸರಿ ಅವ್ರು ಕಳ್ಳೆಕಾಯಿ ಪರಿಸೆಗೆ ಹೋಗಿ ಬರಲಿ, ನಾವು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು
ಹೊರಟ್ವಿ. ಇನ್ನು ಅವರು ಹೊರಟ್ರು. ನಮ್ಮ ಪಾಪು ನೋಡಿ ಎಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತಾನೋ ನಮ್ಮ ನಕುಲು ಅಂದ್ಬಿಟ್ಟು ಓಡೋಗ್ಬಿಟ್ಟು ಮುಂದೆ ನಿಂತ್ಕೊತಾ ಇದ್ದಾಳೆ. ಆಮೇಲೆ ಅವಳು ಹೊರಟ್ಲು, ಅವ್ರ ಜೊತೆನೇ ಕಳ್ಳೆಕಾಯಿ ಪರಿಸೆಗೆ ಹೋಗಿ ಬಂದರು. ಇನ್ನು ನಾವು ಸಹ ಹಾಗೆ ಊರಿಗೆ ಹೊರಡೋಣ ಅಂದ್ಬಿಟ್ಟು ಇನ್ನು ನಾವು ಅವಳ ಮುಂದೆ ಹೊರಟ್ರೆ ಅವಳು ಬರಲ್ಲ, ಕಾರಲ್ಲಿ ಇವರೆಲ್ಲೋ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವಳು ಫಸ್ಟು ಹೊರಡಲಿ, ಆಮೇಲೆ ನಾವು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಅವ್ರು ಹೊರಟ ಮೇಲೆ ಇವರು ಕಾರೆಲ್ಲ ಸ್ವಲ್ಪ ಮೇಲೆಲ್ಲ ಗಲೀಜು ಅಂದರೆ ಗಿಡ ಮೇಲೆ ಮರ ಇದೆಯಲ್ಲ, ಎಲೆಗಳೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಹಾಗೆ ಕ್ಲೀನೆಲ್ಲ ಮಾಡ್ಕೊಂಡು ನಾವು ಸಹ ಹೊರಟ್ವಿ. ಇನ್ನು ನಾನು ಮತ್ತು ನನ್ನ ಮಗ ಇಬ್ಬರು ಮತ್ತೆ ಕಾರಲ್ಲಿ ಕೂತ್ಕೊತೀವಿ ಅಂದರೆ ನಾನು ನನ್ನ ಮಗ ಮತ್ತೆ ಅದೇ ಜಗಳ. ಅವ್ನು ಮುನ್ಸ್ಕೊಂಡೋಗಿ ಆ ಕಡೆ ಕುಂತಿದ್ದಾನೆ, ನಾನು ಮುಂದೆ ಕೂತ್ಕೊತೀನಿ ಅಂತ ಅವ್ನು ಮುಂದೆ ಕೂತ್ಕೊತೀನಿ ಅಂತ. ಹಾಗಾಗಿ ಹೋಗ್ಬೇಕಾದ್ರೆ ನಾನು ಮುಂದೆ ಕುಂತಿರ್ತೀನಿ, ಬರ್ತಾ ಅವ್ನು ಮುಂದೆ ಕುಂತಿರ್ತಾನೆ. ಇನ್ನು ಊರ ಹತ್ರ ಬಂದ್ವಿ. ಸ್ವಲ್ಪ ರೋಡೆಲ್ಲ ಕಲ್ಲಲ್ವಾ, ಎಲ್ಲ ಒಳ್ಳೆ ಫುಲ್ಲು ಶೇಕ್ ಆಗ್ತಾಯಿತ್ತು. ಇನ್ನು ವೆದರ್ ಅಂತೂ ನೋಡಿ 4:30 ಆಗಿದೆ, ಹೇಗೆ ಕಾಣಿಸ್ತಾ ಇದೆ, ಫುಲ್ಲು ಬಿಸಿಲು ಮೋಡ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಫೋಟೋಸ್ನೂ ಸಹ ತೊಗೊಂಡ್ವಿ. ಇನ್ನು ಹಾಗೆ ಹೋಗ್ತಾ ಒಂದು ಸೀಬೆಕಾಯಿ ಮರ ಇದೆ, ಸೀಬೆ ಹಣ್ಣಿನ ಮರ. ಆ ಮರದಲ್ಲಿ ಎಷ್ಟು ಕಾಯಿಗಳು ಬಿಡುತ್ತೆ ಅಂತ ಅಂದರೆ ನಾವು ಬಂದಾಗೆಲ್ಲ ಆಲ್ಮೋಸ್ಟ್ ಒಂದು 5-6 kg ಅಷ್ಟಾದರೂ ತೊಗೊಂಡೋಗ್ತಾ ಇದ್ವಿ. ಇವರು ಅದಕ್ಕೆ ಗಾಡಿ ನಿಲ್ಲಿಸಿದ್ರು ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಫುಲ್ಲು ಎಲ್ಲ ಬಳ್ಳಿ ಎಲ್ಲ ಬೆಳ್ಕೊಂಡ್ಬಿಟ್ಟು ಹೋಗೋಕ್ಕೆ ಜಾಗ ಇಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಇವ್ರು ಸರಿ ಏನಾನ ಹುಳ ಇದ್ದರೆ ಅಂದ್ಬಿಟ್ಟು ನಾವು ವಾಪಸ್ ಬಂದ್ವಿ. ಇನ್ನಿದು ಲೇಔಟ್ ಹತ್ರನೇ ಕಾರ್ ನಿಲ್ಲಿಸ್ಬಿಟ್ಟು ಹಿಂಗೆ ನಡ್ಕೊಂಡು ಹೋದ್ವಿ. ಆ ಕಡೆಯಿಂದ ಬಂದಿಲ್ಲ, ಈ ರೂಟಿಂದ ಬಂದ್ವಿ ಇವತ್ತು. ಹಾಗಾಗಿ ಲೇಔಟಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಹಿಂಗೆ ನಡ್ಕೊಂಡು ಹೋದ್ವಿ. ಇದು ನೋಡಿ ಈ ಥರ ನಮಗೆ ಇದೆಲ್ಲ ನೋಡಿದ್ರೆ ಮೊದಲು ಈ ಟ್ಯಾಂಕ್ ಹತ್ರ ಸೈಡಲ್ಲೆಲ್ಲ ಕೂತ್ಕೊತಾ ಇದ್ವಿ, ಕಟ್ಟೆ ಹತ್ರ. ಆಮೇಲೆ ಈ ಕಡೆ ಫುಲ್ಲು ಫಸ್ಟು ನಮ್ಮ ತೋಟ ಇದ್ದಿದ್ದು, ನಮ್ಮದು ಜಮೀನು ಇದ್ದಿದ್ದು. ಆಮೇಲೆ ಅದೇನಂತಾರೆ ಹಿತ್ಲು ಅಂತಾರಲ್ಲ, ಆ ಥರ ಎಲ್ಲ ಇತ್ತು. ಅಲ್ಲೆಲ್ಲ ನಾವು ಚಾಪೆ ಹಗ್ಗಗಳು ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ ಉಯ್ಯಾಲೆ ಆಡಲಿಕ್ಕೆ, ಹಾಗೆ ಮಲ್ಕೊಳ್ಳಿಕ್ಕೆ ಅಂದ್ಬಿಟ್ಟು ದಿಂಬೆಲ್ಲ ಎತ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಇದು ಬಂದು ನಮ್ಮ ಅಜ್ಜಿ ಮನೆ, ಈ ಕಡೆ ರೈಟ್ ಸೈಡಲ್ಲಿರೋದು. ಎಲ್ಲೋ ಮತ್ತು ಪಿಂಕ್ ಬಿಲ್ಡಿಂಗು ಇದಂತೂ. ಈ ರೋಡು ನಾವು ಫಸ್ಟು ಎಲ್ಲ ಸಗಣಿ ಹಾಕಿ ಸಾರಿಸ್ತಾಯಿದ್ರು, ಇವಾಗ ಸಿಮೆಂಟ್ ಮಾಡಿದ್ಮೇಲೆ ಈ ಥರ ಇದೆ. ಫಸ್ಟ್ ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು, ನಮ್ಮ ಕಾರು ಮೇಲೆ ಬರ್ಬೋದಿತ್ತು ಇಲ್ಲಿವರೆಗೂ. ಇವಾಗ ಬರೋಕ್ಕಾಗಲ್ಲ, ಮೋರಿ ಎಲ್ಲ ಮಾಡಿರೋದ್ರಿಂದ. ಹಾಗೆ ನವೀನಣ್ಣ ಅವರಮ್ಮ, ಅವರು ಅತ್ತೆ ಆಗಬೇಕು ನನಗೆ, ಅವರೂ ಸಹ ನಾವು ಬಂದಿದ್ದ ಖುಷಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವರೂ ಅಂದ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಹಾಡು ಹೇಳ್ಕೊಂಡು, ತುಂಬ ದಿನ ಆಗಿತ್ತಲ್ಲ ಊರಿಗೆ ಹೋಗಿ, ಹಾಗಾಗಿ ಮಾಡ್ತಾಯಿದ್ರು. ಇನ್ನು ನಮ್ಮ ತಾತಂಗೂ ಸಹ ಕಾಸು ಕೊಡ್ತಾಯಿದ್ವಲ್ಲ, ನಮ್ಮ ತಾತಂಗೆ ತುಂಬ ವಯಸ್ಸಾಗಿದೆ, 100 ವರ್ಷ ಮೇಲಾಗಿದೆ. ಹಾಗಾಗಿ ಏನೂ ಅಷ್ಟು ಗೊತ್ತಾಗ್ತಿಲ್ಲ ಅಂದರೆ ದುಡ್ಡು ಕೊಟ್ಟರೆ ಮಾತ್ರ ನಮ್ಮ ತಾತ ಎತ್ತಿ ನೀಟಾಗಿ ಜೋಬಲ್ಲಿ ಇಕ್ಕೊತಾಯಿದ್ರು. काय दिसते ते सारी जन्माचं काय दिसत नाही. ಇನ್ನು ಹಾಗೆ ನಮ್ಮ ಅಜ್ಜಿ ತಾತನೆಲ್ಲ ಮಾತಾಡಿಸ್ಕೊಂಡು ಇನ್ನು ನೆಲಮಂಗ್ಲದಲ್ಲಿ ಸಂತೂರ್ ಚಿಕ್ಕಮ್ಮ ಸಹ ಇರೋದು. ಹಾಗಾಗಿ ಅವ್ರ ಮನೆಗೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನು ಅಲ್ಲಂತೂ ಆಂಟಿ ತುಂಬ ಬಲವಂತ ಮಾಡಿದ್ರು, ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ಊಟ ಮಾಡ್ಕೊಂಡು ಒಬ್ಬಟ್ಟೆಲ್ಲ ಮಾಡಿದರು. ಊಟ ಮಾಡ್ಕೊಂಡು ಹೊರಟ್ವಿ. ಇನ್ನು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. ತುಂಬ ಟ್ರಾಫಿಕ್ ಇತ್ತು ಅವತ್ತು. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.